ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಈ ಒಂದು ವಿಡಿಯೋದಲ್ಲಿ ನಾವು SSC GD 2025ರ ಕರ್ನಾಟಕದ ಫೈನಲ್ ಕಟ್ ಆಫ್ ಏನ್ ಆಗಬಹುದು ಅದರ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳ ಈಗಾಗಲೇ ನಿಮ್ಗೆ ಫಿಸಿಕಲ್ ಕಟ್ ಆಫ್ ಎಷ್ಟು ಇದೆ ಅಂತ ಗೊತ್ತೈತಿ. ಬಟ್ ಫೈನಲ್ ದಲ್ಲಿ ನಮ್ದು ಬರ್ತೈತೋ ಇಲ್ಲೋ ಅನ್ನೋದನ್ನ ಬಹಳಷ್ಟು ಜನರಿಗೆ ಡೌಟ್ಸ್ ಐತಿ. ಸೊ ಎಲ್ಲ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡ್ತಾ ಇದ್ರು, ಆಮೇಲೆ ಮೆಸೇಜ್ ಅನ್ನ ಮಾಡ್ತಾ ಇದ್ರು ವಾಟ್ಸ್ಆಪ್ ದಲ್ಲಿ. ಫೈನಲ್ ಕಟ್ ಆಫ್ ಕರ್ನಾಟಕದ ಮೇಲ್ ಮತ್ತು ಫಿಮೇಲ್ ಎಷ್ಟ್ ಆಗ್ತೈತಿ, ಒಂದು ಎಕ್ಸ್ಪೆಕ್ಟೆಡ್ ಇರ್ತಕ್ಕಂಥದ್ದು ಕಟ್ ಆಫ್ ಇರುವಂತದ್ದು ಹೇಳ್ರಿ. ಸೊ ನಾವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬಹಳ ಇನ್ನೂ ಸೀರಿಯಸ್ ಆಗಿ ತಗೊಂಡು ನಾವು ಫಿಸಿಕಲ್ ಇರ್ತಕ್ಕಂಥದ್ದು ತಯಾರನ್ನ ಮಾಡ್ತೇವಿ ಅಂತೇಳಿ. ಓಕೆ, ಅದ್ರ ಬಗ್ಗೆನೇ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಕಡಿಮೆ ಮಾರ್ಕ್ಸ್ ಇರ್ತಕ್ಕಂತಹ ಅಭ್ಯರ್ಥಿಗಳನ್ನು ಕೂಡ ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಐತಿ, ಅದನ್ನು ಕೂಡ ಇದರಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ SSC GD ಎಕ್ಸಾಮ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು ಅಥವಾ ಫಿಸಿಕಲ್ ಆಗಿರ್ಬೋದು, ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ಈ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನ ಮಾಡಬಹುದು. ನಾನು ನಿಮ್ಗೆ ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೇನೆ. 8861927838 ನಂಬರ್ಗೆ ಮೆಸೇಜ್ ಅನ್ನ ಮಾಡಬಹುದು ನೀವು. ಅದ್ರ ಜೊತೆಗೆ SSC GD 2025-26 ಇನ್ನು ಮುಂದೆ ಬರುವಂತಹ ವೇಕೆನ್ಸಿಗಳು ಅಂತಂದ್ರೆ ನವೆಂಬರ್ ಡಿಸೆಂಬರ್ ದಲ್ಲಿ ಮತ್ತೆ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ 2025ರಲ್ಲಿ. ಅದು 2026ರ ವೇಕೆನ್ಸಿಗಳು. ಆ ಒಂದು ಎಕ್ಸಾಮ್ಗೆ ನೀವು ತಯಾರನ್ನ ನಡೆಸಬೇಕು ಅಂತ ಅನ್ಕೊಂಡಿದ್ರೆ ನಮ್ಮಲ್ಲಿ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಇರುವಂತದ್ದು ಅವೈಲೇಬಲ್ ಐತಿ. ಈ ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ತಯಾರಿನ ಮನೆಯಲ್ಲಿ ಕೂತುಕೊಂಡು ಒಳ್ಳೆ ರೀತಿಯಿಂದ ಈಗಲಿಂದಲೇ ಮಾಡಬಹುದಾಗಿದೆ. ಈ ಕಂಪ್ಲೀಟ್ ಕೋರ್ಸ್ ಅದ ನಿಮ್ಗೆ ಫೀಸ್ ಇರುವಂತದ್ದು ಓನ್ಲಿ 1800 ರೂಪಾಯಿ ಇದೆ. 1800 ರೂಪಾಯಿಯಲ್ಲಿ ನೀವು SSC GD ಕಂಪ್ಲೀಟ್ ಕೋರ್ಸ್ ಅನ್ನ ಮುಗಿಸಬಹುದು ಮನೆಯಲ್ಲಿ ಕೂತುಕೊಂಡು. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ಯಾವ್ದು, GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇಂಗ್ಲಿಷ್. ಅದ್ರ ಜೊತೆಗೆ ಆಲ್ ಸಬ್ಜೆಕ್ಟ್ PDF ನೋಟ್ಸ್ ಇರ್ತಾ ಇದೆ. ಮಾಕ್ ಟೆಸ್ಟ್ ತಗೋತಾ ಇದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಕೊಡ್ತಾ ಇದೀವಿ. ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಇದೆಲ್ಲನೂ ಕೂಡ ನಿಮ್ಗೆ SSC GD ಎಕ್ಸಾಮ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಈ ಒಂದು ಕೋರ್ಸ್ ದೊಂದಿಗೆನೆ ನಮ್ಮಲ್ಲಿ ಈಗಾಗಲೇ 25 ವಿದ್ಯಾರ್ಥಿಗಳು ಫಿಸಿಕಲ್ ಇರ್ತಕ್ಕಂಥದ್ದು ಕ್ಲಿಯರ್ ಮಾಡ್ಯಾರೆ. ಅದರಲ್ಲಿ ಇಲ್ಲ ಅಂತಂದ್ರೂ ಕೂಡ 10 ಜನ ಇರುವಂತದ್ದು ಫೈನಲ್ ದಲ್ಲಿ ಕ್ಲಿಯರ್ ಮಾಡುವಂತಹ ಒಂದು ಅವಕಾಶ ಅವರಿಗೆ ಒದಗಿ ಬಂದಿದೆ. 10 ಜನ ಅಂತೂ ಫೈನಲ್ ದಲ್ಲಿ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗೇ ಆಗ್ತಾರೆ ಅಂತ ಒಂದು ಇದೆ. ಓಕೆನಾ? ಸೊ ನೀವು ಕೂಡ ನಮ್ಮ ಈ ಒಂದು ಕೋರ್ಸ್ ದೊಂದಿಗೆ ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು ಮಾಡ್ಕೋಬಹುದು. ಈಗಾಗಲೇ ನಾನು ಇನ್ನೊಂದು ಇಲ್ಲಿ ಫಿಸಿಕಲ್ ಕಟ್ ಆಫ್ ಈಗಾಗಲೇ ನಿಮ್ಗೆ ಗೊತ್ತಿದೆ. ಬಟ್ ಟೋಟಲ್ ಆಗಿ ಇದು ಫಿಸಿಕಲ್ ಕಟ್ ಆಫ್ ಮೇಲ್ ಕ್ಯಾಂಡಿಡೇಟ್ಸ್. ಈಗ ಇದರಲ್ಲಿ ನಾನು ನಿಮ್ಗೆ ಫೈನಲ್ ಕಟ್ ಆಫ್ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ, ಎಷ್ಟು ಆಗಬಹುದು, ಎಷ್ಟು ಇನ್ಕ್ರೀಸ್ ಆಗಬಹುದು ಫಿಸಿಕಲ್ ಕಟ್ ಆಫ್ ಗಿಂತ ಅಂತೇಳಿ. ಅದಕ್ಕಿಂತ ಮುಂಚೆ ನಾನು ಹೇಳೋದೇನು ಅಂತಂದ್ರೆ, ಈಗಾಗಲೇ ನೋಡ್ರಿ, ಈಗ GM ಕ್ಯಾಟಗರಿ ಇರ್ತಕ್ಕಂಥದ್ದು 74 ಇದೆ. ಈಗ ಕೆಲವೊಬ್ರದ್ದು ಎಷ್ಟಿದೆ ಅಂತಂದ್ರೆ ನಾರ್ಮಲೈಸೇಷನ್ ಮಾರ್ಕ್ಸ್ ಗಳು ಕೂಡಿ 75 ಆಗ್ತಾ ಇದೆ, ಅಂದ್ರೆ 1 ಮಾರ್ಕ್ಸ್ ಹೆಚ್ಚೈತಿ. ಹೌದಾ? ಕೆಲವೊಬ್ರದ್ದು ಏನೈತಿ 74.99 ಐತಿ. ಅಂದ್ರ ಕೆಲವೇ ಪಾಯಿಂಟ್ ದಲ್ಲಿ ಅವರ ಮಾರ್ಕ್ಸ್ ಗಳು ಇರ್ತಕ್ಕಂಥದ್ದು ಹೆಚ್ಚಿದಾವ್. GM ಕ್ಯಾಟಗರಿದ ಒಂದೇ ಹೇಳ್ತೇನೆ. ಹಂಗ ಬೇರೆ ಬೇರೆ ಕ್ಯಾಟಗರಿದಲ್ಲಿ ಅವ್ರದ್ದು 1 ಮಾರ್ಕ್ಸ್ ಹೆಚ್ಚಿರ್ಬಹುದು, 2 ಮಾರ್ಕ್ಸ್ ಹೆಚ್ಚಿರ್ಬಹುದು, ಅಥವಾ 10 ಮಾರ್ಕ್ಸ್ ಹೆಚ್ಚಿರ್ಬಹುದು ಈ ಕಟ್ ಆಫ್ ಗಿಂತ ಇದಾವ್. ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ಈಗ ಕೇಳ್ತಾ ಇದ್ದಾರೆ, ಈ ಒಂದು ಕಟ್ ಆಫ್ ಗಿಂತ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಎಷ್ಟು ಇನ್ಕ್ರೀಸ್ ಆದ್ಮೇಲೆ ನಾನು ಹೇಳಿದ್ಮೇಲೆ ಅವ್ರ ಏನ್ ಮಾಡ್ತಾರು ಅಂತಂದ್ರ, ಒಂದ್ ವೇಳೆ ನಾನು ಇದಕ್ಕಿಂತ 10 ಮಾರ್ಕ್ಸ್ ಇರ್ತಕ್ಕಂಥದ್ದು ಹೆಚ್ಚು ಆಗತೈತಿ ಅಂತ ಹೇಳಿನಿ ಅಂತಂದ್ರ ಇವ್ರ ಏನ್ ಮಾಡ್ಬೇಕು, ಇಲ್ಲಿ ಪಾಯಿಂಟ್ ದಲ್ಲಿ ಹೆಚ್ಚೈತಿ, ಆಮೇಲೆ 1 ಮಾರ್ಕ್ಸ್ ಹೆಚ್ಚೈತಿ, ಇವ್ರ ಏನ್ ಮಾಡ್ಬೇಕು ಹಾಗಾದ್ರೆ? ಸೊ ಹಾಗಾಗಿ ಇಲ್ಲಿ ನಾನು ಎಷ್ಟು ಇನ್ಕ್ರೀಸ್ ಆಗ್ತೈತಿ ಅದನ್ನ ಹೇಳೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದ್ರೆ, ನಿಮ್ಮ ಮಾರ್ಕ್ಸ್ ಇರ್ತಕ್ಕಂಥದ್ದು 0.1 ಕೂಡ ಹೆಚ್ಚಿತ್ತು ಅಂತಂದ್ರ, ಇದೇನ್ ಫಿಸಿಕಲ್ ಕಟ್ ಆಫ್ ಐತಿ ಇದಕ್ಕಿಂತ 0.1 ಮಾರ್ಕ್ಸ್ ಕೂಡ ಹೆಚ್ಚಿತ್ತು ಅಂತಂದ್ರ ನೀವು ಫಿಸಿಕಲ್ ಇರ್ತಕ್ಕಂಥದ್ದು ತಯಾರನ್ನ ನಡೆಸ್ರಿ. ಹೇಳಲಿಕ್ಕೆ ಬರಂಗಿಲ್ಲ, ಯಾವ್ದು ಎಷ್ಟು ನಿಲ್ತೈತಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಯಾರಿಗೂ ಕೂಡ ಹೇಳಕ್ ಆಗಂಗಿಲ್ಲ ಎಷ್ಟು ಕಟ್ ಆಫ್ ಇರ್ತಕ್ಕಂಥದ್ದು ನಿಲ್ತೈತಿ ಅಂತೇಳಿ. ಓಕೆನಾ? ಈಗ ನಿಮ್ಗೆ ಗೊತ್ತಿರಬಹುದು 2015ರಲ್ಲಿ ಓನ್ಲಿ 1 ಮಾರ್ಕ್ಸ್ ಇರ್ತಕ್ಕಂಥದ್ದು ಏನಾಗಿತ್ತು ಹೇಳ್ರಿ, ಇನ್ಕ್ರೀಸ್ ಆಗಿತ್ತು.
1 ಮಾರ್ಕ್ಸ್ ಇರ್ತಕ್ಕಂಥದ್ದು ಇನ್ಕ್ರೀಸ್ ಆಗಿತ್ತು. ಹಾಗೆ ಈ ಸಲಿನೂ ಕೂಡ ಇನ್ಕ್ರೀಸ್ ಆಗುವಂತದ್ದು ನಾವೊಂದು ಎಕ್ಸ್ಪೆಕ್ಟೆಡ್ ಹೇಳ್ತೇವಿ. ಬಟ್ ನೀವು ಏನ್ ಮಾಡ್ರಿ ಅಂತಂದ್ರ 0.1 ಮಾರ್ಕ್ಸ್ ಆಗಿರ್ಬಹುದು ಅಥವಾ 1 ಮಾರ್ಕ್ಸ್ ಆಗಿರ್ಬಹುದು, 2 ಮಾರ್ಕ್ಸ್, 5 ಮಾರ್ಕ್ಸ್ ಎಷ್ಟ್ ಹೆಚ್ಚದಾವ್. ಒಟ್ಟಿನಲ್ಲಿ ಹೇಳೋದೇನು ಅಂತಂದ್ರೆ ನಿಮ್ದು ಫಿಸಿಕಲ್ ದೊಳಗೆ ಲಿಸ್ಟ್ ಬಂದೈತಿ ಅಂತಂದ್ರೆ ನೀವು ಸಾಮಾನ್ಯ ಅಲ್ಲ, ಸಾಮಾನ್ಯ ಅಭ್ಯರ್ಥಿ ಅಲ್ಲ. ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಹಿಂದ ಹಾಕಿ ನೀವು ಇಲ್ಲಿವರೆಗೆ ಬಂದೇರಿ. ಹೌದಾ? ನಿಮಗ ಒಂದು ಅವಕಾಶ ಸಿಕ್ಕೈತಿ. ಏನು ಅಂತಂದ್ರೆ ನಿಮ್ಗೆ ಫಿಸಿಕಲ್ ಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕೈತಿ. ಫಿಸಿಕಲ್ ಅನ್ನ ನೀವು ಕೊಡಬಹುದು. ಅದ್ರ ಜೊತೆಗೆ ಮೆಡಿಕಲ್ ಕೂಡ ನೀವು ಏನ್ ಮಾಡಬಹುದು, ಕೊಡಬಹುದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ಕೋಬಹುದು. ಈ ಒಂದು ಅವಕಾಶ ನಿಮಗೆ ಸಿಕ್ಕೈತಿ, ನಿಮಗೆಲ್ಲರಿಗೂ ಕೂಡ ಸಿಕ್ಕೈತಿ. ಸೊ ಹಾಗಾಗಿ 1 ಮಾರ್ಕ್ಸ್ ಹೆಚ್ಚಿದ್ರು ಕೂಡ ನೀವು ಏನ್ ಮಾಡ್ರಿ, ಫಿಸಿಕಲ್ ಗೆ ತಯಾರನ್ನ ನಡೆಸ್ರಿ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ರಿ. ಮೇಲ್ ಕ್ಯಾಂಡಿಡೇಟ್ಸ್ ಗಳು 5 ಕಿಲೋಮೀಟರ್ ಓಡ್ಬೇಕಾಗುತ್ತೆ, ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು 1.6 ಕಿಲೋಮೀಟರ್ ಓಡ್ಬೇಕಾಗುತ್ತೆ. ಆಮೇಲೆ ಮೆಡಿಕಲ್ ದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಗಳಿದ್ರೆ ಅವುಗಳನ್ನ ಈಗ ಸಾಲ್ವ್ ಮಾಡ್ಕೊಡ್ರಿ. ಡಾಕ್ಯುಮೆಂಟ್ಸ್ ಗಳು ಇರ್ಲಿಲ್ಲ ಅಂತಂದ್ರೆ ಈಗಲೇ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಕರೆಕ್ಟ್ ಆಗಿ ಮಾಡ್ಕೊಡ್ರಿ. ಬಟ್ ನಂದು 1 ಮಾರ್ಕ್ಸ್ ಹೆಚ್ಚೈತಿ, 5 ಮಾರ್ಕ್ಸ್ ಹೆಚ್ಚೈತಿ, ನಂದು ಫೈನಲ್ ದೊಳಗ್ ಬರಂಗಿಲ್ಲ ಅಂತ ಹೇಳಿ ಫಿಸಿಕಲ್ ತಯಾರನ್ನ ನಡೆಸೋದನ್ನ ಬಿಡಬೇಡ್ರಿ. ಆಮೇಲೆ ಫಿಸಿಕಲ್ ಗೆ ಹೋಗೋದನ್ನ ಬಿಡಾಕ್ ಹೋಗ್ಬೇಡ್ರಿ. ಫಿಸಿಕಲ್ ಅಟೆಂಡ್ ಆಗ್ರಿ. ಯಾವಾಗ ಎಷ್ಟು ನಿಲ್ತೈತಿ ಅಂತ ಹೇಳಿ ಹೇಳಕ್ ಆಗಂಗಿಲ್ಲ. ಈಗ ನಾನು ಇಲ್ಲಿ ಹೇಳಿದೆ ನಿಮ್ಗೆ 10 ಮಾರ್ಕ್ಸ್ ವರೆಗೆ ಇದು ಇನ್ಕ್ರೀಸ್ ಆಗ್ತೈತಿ ಅಂತ ಹೇಳಿನಿ. ಅವಾಗ ಇಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಇರ್ತಕ್ಕಂಥವ್ರು ಏನ್ ಮಾಡಂಗಿಲ್ಲ, ಫಿಸಿಕಲ್ ಮಾಡಂಗಿಲ್ಲ, ಡಿಮೋಟಿವೇಟ್ ಆಗ್ತಾರೆ. ಸೊ ಅಂತ ವಿದ್ಯಾರ್ಥಿಗಳು ಆಮೇಲೆ ಕಟ್ ಆಫ್ ಗೊತ್ತಾಯ್ತಪ್ಪ ಎಷ್ಟು ಅಂತಂದ್ರೆ 71ಕ್ಕೆ ನಿಂತು ಅಂತ ಹೇಳಿ ಗೊತ್ತಾಯ್ತು. OBC ಎಷ್ಟಕ್ಕೆ ನಿಂತೈತಿ, 71ಕ್ಕೆ ನಿಂತೈತಿ. ನಾ ಎಷ್ಟು ಹೇಳ್ತಾ ಇದ್ದೇನೆ ಇಲ್ಲಿ, 79 ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 70 ಇದ್ದವ್ರು, 71 ಇದ್ದವ್ರು, 72 ಇದ್ದವ್ರು ಫಿಸಿಕಲ್ ಮಾಡಂಗಿಲ್ಲ, ಅವ್ರ ಫಿಸಿಕಲ್ ಅಟೆಂಡ್ ಆಗಂಗಿಲ್ಲ. ಸೊ ಅವಾಗ ಇಲ್ಲಿ 71ಕ್ಕೆ ನಿಂತೈತಿ ಗೊತ್ತಾಯ್ತು ಅಂತಂದ್ರ ಅವಾಗ ಏನಾಗ್ತೈತಿ ಹೇಳ್ರಿ, ನಾನು ಅವರಿಗೆ ತಪ್ಪು ದಾರಿಯಲ್ಲಿ ಎಳ್ದಂಗ ಆಗ್ತೈತಿ. ಸೊ ಹಾಗಾಗಿ ಇಲ್ಲಿ ಹೇಳೋದು ಒಂದೇ ಏನು ಅಂತಂದ್ರ ಎಷ್ಟೇ ಮಾರ್ಕ್ಸ್ ಇರ್ತಕ್ಕಂಥದ್ದು ನಿಮ್ದು ಬಂದಿರಬಹುದು, ಆ ಎಲ್ಲರೂ ಕೂಡ ಫಿಸಿಕಲ್ ಲಿಸ್ಟ್ ದಲ್ಲಿ ಇರುವಂತಹ ಎಲ್ಲರೂ ಕೂಡ ನಿಮ್ಮ ಮನಸ್ಸಾರೆ ನೀವು ಏನ್ ಮಾಡ್ರಿ, ಫಿಸಿಕಲ್ ಅನ್ನ ಮಾಡ್ಕೊಳ್ರಿ, ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ರಿ. ಖಂಡಿತ ಮುಂದೆ ಏನಾಗುತ್ತೆ ಅದನ್ನ ನೋಡ್ಕೊಳ್ಳೋಣ. ನಿಮ್ಮ ದೈವ ಇತ್ತು ಅಂತಂದ್ರೆ, ನಿಮ್ಗೆ ಲಕ್ ಇತ್ತು ಅಂತಂದ್ರೆ, ನಿಮ್ಮ ಲಕ್ ಏನು ಅಂತಂದ್ರೆ ನಿಮ್ದು ಸೆಲೆಕ್ಷನ್ ಖಂಡಿತ ಆಗೇ ಆಗುತ್ತೆ. ಆದ್ರೆ ಮನ್ಸಾರಿ ಇರ್ತಕ್ಕಂಥದ್ದು ಮಾಡ್ರಿ, ನಿಮ್ ಸೆಲೆಕ್ಷನ್ ಇರ್ತಕ್ಕಂಥದ್ದು ಖಂಡಿತ ಆಗೇ ಆಗುತ್ತೆ. ಓಕೆ, ಈಗ ಇಲ್ಲಿ ನಾನು ಮುಖ್ಯವಾಗಿರುವಂತಹ ಪಾಯಿಂಟ್ ಗೆ ಬರ್ತೇನೆ. ಈಗ ಫಿಸಿಕಲ್ ಇರುವಂತದ್ದು ಎಷ್ಟು ಆಗಬಹುದು ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ್ದು. ಸೊ ನಾನು ನೋಡ್ಕೊಂಡಿರುವ ಹಾಗೆ ಕೆಲವೊಬ್ಬರದು 4 ಮಾರ್ಕ್ಸ್ 5 ಮಾರ್ಕ್ಸ್ ಫಿಸಿಕಲ್ ಕಟ್ ಆಫ್ ಗಿಂತ ಹೆಚ್ಚಿದಾವು, ಕೆಲವೊಬ್ಬರದು 10 ಮಾರ್ಕ್ಸ್ ಕೂಡ ಹೆಚ್ಚಿರ್ತಕ್ಕಂಥದ್ದು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ಎಲ್ಲರೂ ಕೂಡ ಫಿಸಿಕಲ್ ಇರುವಂತದ್ದು ಕ್ಲಿಯರ್ ಮಾಡತಾರ ಅಂತ ಹೇಳಕ್ ಆಗಂಗಿಲ್ಲ. ಯಾಕಂತಂದ್ರೆ ಟಫ್ ಇರ್ತಕ್ಕಂಥದ್ದು ಇರೋದರಿಂದ ಇಲ್ಲಿ ನಾನು ಅಂದಾಜಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ, ಆಲ್ ಓವರ್ ಹೇಳ್ತಾ ಇದ್ದೀನಿ. ಸೊ ಇಷ್ಟ ಅಂತ ಹೇಳಕ್ ಹೋಗಂಗಿಲ್ಲ. ನಿಮ್ಮ ಫಿಸಿಕಲ್ ಕಟ್ ಆಫ್ ಗಿಂತ ನಿಮ್ಮ ಅಂಕಗಳು 5ರಿಂದ 8 ಮಾರ್ಕ್ಸ್ಗಳು ಯಾರೇ ಆಗಿರ್ಬಹುದು, 5ರಿಂದ 8 ಮಾರ್ಕ್ಸ್ಗಳು ನಿಮ್ಮ ಹೆಚ್ಚಿದ್ದು ಅಂತಂದ್ರ ಖಂಡಿತ ಈ ಸಲ 99.9% ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಐತಿ. 5ರಿಂದ 8 ಮಾರ್ಕ್ಸ್ ಹೆಚ್ಚಿದ್ದು ಅಂತಂದ್ರ ಈ ಸಲ ನಿಮ್ದು ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಐತಿ. ಸೊ ಹಾಗಾಗಿ ಈ ರೇಂಜ್ ಒಳಗ್ ಬರಾಕತ್ತಿದ್ರ ಅಂತಂದ್ರ, ಈಗ ನೋಡಿ ನಾನು 5ರಿಂದ 8 ಮಾರ್ಕ್ಸ್ ಹೇಳಿದೆ ಅಂತಂದ್ರ ಇದು ಎಷ್ಟಾಗ್ತೈತಿ, 8 ಮಾರ್ಕ್ಸ್ ಗಳನ್ನ ಕೂಡ್ಸಿದೀವಿ ಅಂತಂದ್ರ ಇದು ಎಷ್ಟಾಗ್ತೈತಿ, 82 ಕಟ್ ಆಫ್ ಆಗ್ತೈತಿ. ಓಕೆನಾ? ಆಮೇಲೆ ಈಗ ನನಗ್ ಬರೇ 1 ಮಾರ್ಕ್ಸ್ ಹೆಚ್ಚು ಬಂದೈತ್ರಿ, ನಂದ 75 ಐತಿ. ಸೊ ಅವಾಗ ನಾನ್ ಏನ್ ಮಾಡ್ಲಿ, ಈಗ ಫಿಸಿಕಲ್ ಮಾಡ್ಲಿಯೋ ಅಥವಾ ಬ್ಯಾಡೋ ಅಂತೇಳಿ ಬಹಳಷ್ಟು ಜನರೊಳಗೆ ಇರ್ತೈತಿ. ಸೊ ನೀವ್ ಏನ್ ಮಾಡ್ರಿ, ಫಿಸಿಕಲ್ ಮಾಡ್ಲೇಬೇಕು, ಮಾಡ್ರಿ. ಫಿಸಿಕಲ್ ಹೆಂಗ್ ಇರ್ತೈತಿ ಅನ್ನೋದನ್ನ ಒಂದು ಅನುಭವ ಕೂಡ ಆಗುತ್ತೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೆಂಗ್ ಆಗ್ತೈತಿ, ಮೆಡಿಕಲ್ ಒಳಗೆ ಹೆಂಗ್ ಚೆಕ್ ಮಾಡ್ತಾರ, ಏನೇನ್ ಚೆಕ್ ಮಾಡ್ತಾರ, ಎಲ್ಲ ಒಂದು ಅನುಭವ ಆಗ್ತೈತಿ. ಒಂದ್ ಸಲ ಹೋಗಿ ನೀವ್ ಏನ್ ಮಾಡ್ರಿ, ಬರ್ರಿ ಅಲ್ಲಿ. ಓಕೆನಾ? ಸೊ ಇದು ಏನು ಅಂತಂದ್ರ ಈ ರೀತಿ 5ರಿಂದ 8 ಮಾರ್ಕ್ಸ್ ಇರ್ತಕ್ಕಂಥದ್ದು ಹೆಚ್ಚಾಗುವಂತಹ ಚಾನ್ಸಸ್ ಐತಿ. ಬಟ್ ಹೇಳಕ್ ಬರಂಗಿಲ್ಲ. ಸೊ ಅಲ್ಲಿ ಇದು ನಾ ಈಗಾಗಲೇ ಫಸ್ಟ್ ಗೆನೆ ನಾನು ಯಾರಿಗೂ ಹೇಳಕ್ ಬರಂಗಿಲ್ಲ ಎಷ್ಟು ಫಿಸಿಕಲ್ ಕಟ್ ಆಫ್ ಫೈನಲ್ ಕಟ್ ಆಫ್ ನಿಲ್ತೈತೆ ಅಂತ ಹೇಳಿ. 1 ಮಾರ್ಕ್ಸ್ ಕೂಡ ಹೆಚ್ಚಾಗಬಹುದು, 2 ಮಾರ್ಕ್ಸ್ ಆಗ್ಬಹುದು, ಎಷ್ಟಾಗ್ತೈತಿ ಹೇಳಕ್ ಬರಂಗಿಲ್ಲ. ಬಟ್ ನಮ್ಮ ಅಂದಾಜಿನ ಪ್ರಕಾರ 5ರಿಂದ 8 ಮಾರ್ಕ್ಸ್ ಆಗಬಹುದು. ಬಟ್ ಇಷ್ಟ ಆಗ್ತೈತೆ ಅಂತಲ್ಲ, ಇದಕ್ಕಿಂತ ಕಡಿಮೆನೂ ಕೂಡ ಆಗುವಂತಹ ಚಾನ್ಸಸ್ ಐತಿ. ಅದೇ ರೀತಿ ಫಿಮೇಲ್ ಕಟ್ ಆಫ್ ಈಗಾಗಲೇ ಇಲ್ಲಿ ನಾವು ನೋಡಬಹುದು, ಇದು ಫಿಮೇಲ್ ಫಿಸಿಕಲ್ ಕಟ್ ಆಫ್ ಇರುವಂತದ್ದು ಇದೆ.
ಸೊ ಇದ್ರೊಳಗೂ ಕೂಡ ನಾವಿಲ್ಲಿ ನೋಡೋದಾದ್ರೆ 4ರಿಂದ 7 ಮಾರ್ಕ್ಸ್ ಗಳಿರ್ತಕ್ಕಂಥದ್ದು ಹೆಚ್ಚಾಗುವಂತಹ ಚಾನ್ಸಸ್ ಐತಿ. ಬಟ್ ಇಷ್ಟ ಆಗ್ತೈತೆ ಅಂತ ಹೇಳಾಕನು ಕೂಡ ಆಗಂಗಿಲ್ಲ. ಎಷ್ಟೈತಿ ಅಷ್ಟ ನಿಲ್ಬಹುದು, ಅಥವಾ 1 ಮಾರ್ಕ್ಸ್ ಹೆಚ್ಚಾಗಬಹುದು, 2 ಮಾರ್ಕ್ಸ್ 3 ಮಾರ್ಕ್ಸ್ ಹೆಚ್ಚಾಗಬಹುದು, ಹೇಳಕ್ ಆಗಂಗಿಲ್ಲ. ಯಾರ ಸೆಲೆಕ್ಷನ್ ಫಿಸಿಕಲ್ ದೊಳಗ ಆಗೇತಿ ಅವ್ರೆಲ್ಲರೂ ಕೂಡ ಫಿಸಿಕಲ್ ಮಾಡ್ರಿ, ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆನಾ? ಹೇಳಕ್ ಬರಂಗಿಲ್ಲ ಹೆಂಗ್ ಏನಾಗ್ತೈತಿ ಅಂತೇಳಿ. ಸೊ ಇದಿಷ್ಟು ಮಾಹಿತಿ ಏನು ಅಂತಂದ್ರ ಫಿಸಿಕಲ್ ಫೈನಲ್ ಕಟ್ ಆಫ್ ಎಷ್ಟ್ ಇರ್ತೈತಿ ಅಂತೇಳಿ. ಒಂದು 5ರಿಂದ 8 ಮಾರ್ಕ್ಸ್ ರೇಂಜ್ ಒಳಗ ಹೆಚ್ಚಾಗ್ತೈತಿ ಮೇಲ್ ಫಿಮೇಲ್ ಕ್ಯಾಂಡಿಡೇಟ್ಸ್. ಸೊ ಅಷ್ಟು ರೇಂಜ್ ಒಳಗಿದ್ರೆ ನೀವು ಸೇಫ್ ಆಗಿದ್ದೀರಿ ಅಂತ ಹೇಳಿ ತಿಳ್ಕೊಳ್ರಿ. ಬಟ್ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಅವ್ರದ್ದು ಕೂಡ ಸೆಲೆಕ್ಷನ್ ಆಗ್ಬಹುದು. ಬಟ್ ಡಿಮೋಟಿವೇಟ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಕೂಡ ನಿಮ್ಮ ಫಿಸಿಕಲ್ ಕಡೆ ಗಮನ ಕೊಡ್ರಿ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ರಿ. ಖಂಡಿತ ನೀವು ನಿಯತ್ತಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮ್ದು ಸೆಲೆಕ್ಷನ್ ಆಗೇ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗೆ ಕೂಡ ತಿಳಿಸಿ. ಅದ್ರ ಜೊತೆಗೆ ನಮ್ಮ ಚಾನಲ್ ಇನ್ನೂವರೆಗೂ ನೀವು ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಇದ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡ್ರಿ. ಇದೇ ರೀತಿಯಾದಂತಹ ವಿಡಿಯೋಸ್ ಗಳ ನೋಟಿಫಿಕೇಶನ್ ಅನ್ನು ಪಡೆಯಲು ಮತ್ತೆ ಒಂದು ಹೊಸದಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು. ಜೈ ಹಿಂದ್.